ಸ್ನೇಹಿತರೆ, ನಾಳೆ ದಿವಸ ವಿಶೇಷವಾದ ದಿನ ಅಂತಲೇ ಹೇಳ್ತೀನಿ. ನಾಳೆ ದಿವಸ ಬನಶಂಕರಿ ಅಮ್ಮನವರ ಜಯಂತಿ ಅಂದರೆ ಜನ್ಮೋತ್ಸವ ಆಚರಣೆಯನ್ನು ಮಾಡ್ತೇವೆ. ಬನಶಂಕರಿ ಅವತಾರ ಮಾಡಿದ್ದು ವೈಶಾಖ ಮಾಸ ಕೃಷ್ಣ ಪಕ್ಷದ ಚತುರ್ದಶಿ ದಿವಸ. ಅದಕ್ಕಾಗಿ ನಾಳೆ ದಿವಸ ವಿಶೇಷವಾಗಿ ಸೋಮವಾರ ಚತುರ್ದಶಿ ತಿಥಿಯಲ್ಲಿ ಬನಶಂಕರಿ ಅಮ್ಮನವರ ಈ ಹುಟ್ಟುಹಬ್ಬವನ್ನು ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಯಾವ ರೀತಿ ಮಾಡಬೇಕು, ಪೂಜೆಯನ್ನು ಏನು ಮಾಡಬೇಕು, ಪೂರ್ಣ ವಿವರವಾಗಿ ತಿಳಿಸ್ಕೊಡ್ತಾ ಹೋಗ್ತೇನೆ. ಯಾರೇ ಬಂದು ಬನಶಂಕರಿ ಅಮ್ಮನವರಿಗೆ ಶರಣ ಹೊಂದಿ ನನಗೆ ಬಹಳಷ್ಟು ಕಷ್ಟ ಇದೆ, ಇಂತಹ ಕಷ್ಟದಲ್ಲಿ ನಾನು ತೊಂದರೆಯನ್ನು ಪಡ್ತಾ ಇದ್ದೇನೆ ಅಂತ ಹೇಳಿ ಆಕೆಯನ್ನು ಪರಿಪರಿಯಾಗಿ ಬೇಡಿಕೊಂಡ್ರೆ ಸರ್ವರ ಕಷ್ಟವನ್ನು ಪರಿಹಾರ ಮಾಡ್ತಾಳೆ. ಅದಕ್ಕಾಗಿ ಆಕೆಯನ್ನು ಜಗನ್ಮಾತೆ ಅಂಥೇಳಿ ಕರಿತೇವೆ. ಬನಶಂಕರಿಯ ಅವತಾರ ಯಾವ ರೀತಿ ಆಯಿತು ಅಂತಂದರೆ, ಮಹಿಷ ಅನ್ನುವ ಅಸುರ ಎಷ್ಟೋ ವರ್ಷಗಳ ತಪಸ್ಸಿನಿಂದ ಎಲ್ಲ ವರಗಳನ್ನು ಪಡ್ಕೊಂಡು ಬಿಡ್ತಾನೆ. ಆಗ ಎಲ್ಲ ದೇವಾನುದೇವತೆಗಳಿಗೂ ತ್ರಾಸು ಕೊಡಲಿಕ್ಕೆ ಶುರು ಮಾಡ್ತಾನೆ. 3 ಲೋಕವನ್ನು ಗೆದ್ದು ದೇವತೆಗಳನ್ನೆಲ್ಲ ತನ್ನ ಕೆಲಸಗಾರರನ್ನಾಗಿ ಇಟ್ಕೊಂಡು ಬಿಡ್ತಾನೆ. ಆಗ ಪರಾಜಿತರಾದಂಥ ದೇವತೆಗಳು ಪ್ರಜಾಪತಿ ಬ್ರಹ್ಮನನ್ನು ಮುಂದೆ ಮಾಡಿಕೊಂಡು ಈಶ್ವರ ಮಹಾವಿಷ್ಣುವಿನಲ್ಲಿ ಬರ್ತಾರೆ. ಎಲ್ಲ ದೇವತೆಗಳು ಹೇಳಿದಂಥ ಮಾತನ್ನು ಕೇಳಿದಂಥ ಈಶ್ವರ ಮತ್ತು ಮಹಾವಿಷ್ಣು ಯೋಚನೆ ಮಾಡ್ತಾರೆ. ಯಾಕಂದರೆ ಎಲ್ಲ ದೇವತೆಗಳ ಶಕ್ತಿ ರೂಪದಿಂದ ಮಾತ್ರ ಅವನ ಸಂಹಾರ ಆಗಬೇಕಾಗ್ತದೆ. ಕೇವಲ ಒಬ್ಬರ ದೇವತೆಯಿಂದ ಆತನ ಸಂಹಾರ ಆಗ್ತಿರೋದಿಲ್ಲ. ಅದು ಒಂದು ಹೆಣ್ಣಿನ ರೂಪ ಇರಬೇಕು. ಎಲ್ಲ ದೇವತೆಗಳಿಂದ ಒಂದೊಂದು ಶಕ್ತಿಯನ್ನು ಪಡೆದಂಥ ಹೆಣ್ಣು ದೇವತೆಯಿಂದ ಮಾತ್ರ ಆತನ ಒಂದು ಮರಣ ಇರ್ತದೆ. ಹೀಗಾಗಿ ಎಲ್ಲ ದೇವತೆಗಳ ಅಂಶ ಬರಬೇಕು. ಆಗ ಈ ದೇವಾನುದೇವತೆಗಳಿಗೆ ಕೊಟ್ಟಂಥ ದುಃಖವನ್ನು ಕೇಳಿದಂಥ ಮಧುಸೂದನ ಮತ್ತು ಶಂಭು ಈಶ್ವರ ವಿಷ್ಣುವಿಗೆ ಬಹಳಷ್ಟು ಸಿಟ್ಟು ಬರ್ತದೆ. ಹುಬ್ಬನ್ನು ಗಂಟು ಹಾಕ್ತಾರೆ. ಆ ಕೋಪವನ್ನು ತಾಳಿದ್ರಿಂದ ವಿಷ್ಣು ಮತ್ತು ಶಿವನ ಮುಖದಿಂದ ಒಂದು ತೇಜಸ್ಸು ಹೊರಟು ಬರ್ತದೆ. ಆ ತೇಜಸ್ಸು ಒಂದು ನಾರಿಯ ರೂಪವನ್ನು ತಾಳ್ತದ. ಆಗ ಆ ಇನ್ನೊಂದು ತೇಜಸ್ಸು ಕೂಡ ಅಲ್ಲಿ ಅಂದರೆ ಬ್ರಹ್ಮನ ತೇಜಸ್ಸು ಕೂಡ ಅದರಲ್ಲಿ ಸೇರಿಕೊಂಡು ಬ್ರಹ್ಮ ವಿಷ್ಣು ಮಹೇಶ್ವರ ತೇಜಸ್ಸಿನಿಂದ ಒಂದು ನಾರಿಯ ರೂಪವನ್ನು ಪಡೀತದ. ಶಂಭುವಿನ ಮುಖದ ತೇಜಸ್ಸಿನಿಂದ ಬಂದಂಥ ಆ ತೇಜಸ್ಸಿನಿಂದ ಆ ಹೆಣ್ಣಿನ ಮುಖ ಆಗ್ತದ. ಯಮನಿಂದ ಕೇಶಗಳು, ವಿಷ್ಣುವಿನಿಂದ ಬಾಹುಗಳು, ಸೋಮದೇವತೆಯ ತೇಜಸ್ಸಿನಿಂದ ಆಕೆಯ ಸ್ತನಗಳು, ಇಂದ್ರನ ತೇಜಸ್ಸಿನಿಂದ ನಡುವು, ವರುಣನ ತೇಜಸ್ಸಿನಿಂದ ಮೊಣಕಾಲು ತೊಡೆಗಳು, ಭೂದೇವಿಯ ತೇಜಸ್ಸಿನಿಂದ ನಿತಂಬಗಳು ಆ ನಾರಿಗೆ ಉಂಟಾಗ್ತದೆ. ಬ್ರಹ್ಮನ ತೇಜಸ್ಸಿನಿಂದ ಪಾದಗಳು, ಸೂರ್ಯನ ತೇಜಸ್ಸಿನಿಂದ ಪಾದದ ಬೆರಳುಗಳು, ವಸುಗಳ ತೇಜಸ್ಸಿನಿಂದ ಕೈ ಬೆರಳುಗಳು, ಕುಬೇರನ ತೇಜಸ್ಸಿನಿಂದ ಮೂಗು ಉಂಟಾಗ್ತದೆ. ಪ್ರಜಾಪತಿಯ ತೇಜಸ್ಸಿನಿಂದ ದಂತಗಳುಂಟಾಗ್ತವೆ. ಹೀಗೆ ಅಗ್ನಿಯ ತೇಜಸ್ಸಿನಿಂದ 3 ಕಣ್ಣುಗಳು ಆಕೆಗೆ ಬರ್ತದೆ. 2 ಸಂಧ್ಯಾಕಾಲಗಳ ಅಭಿಮಾನಿ ದೇವತೆಗಳ ತೇಜಸ್ಸಿನಿಂದ 2 ಹುಬ್ಬುಗಳು. ಈ ರೀತಿಯಾಗಿ ಸರ್ವ ದೇವತೆಗಳ ತೇಜಸ್ಸನ್ನು ಪಡೆದುಕೊಂಡಂಥ ಸರ್ವಮಂಗಳೆಯಾದಂಥ ಬನಶಂಕರಿ ಶಕ್ತಿ ದೇವತೆಯಾಗ್ತಾಳೆ. ನಂತರ ಸರ್ವ ದೇವತೆಗಳು ಆಕೆಗೆ ಒಂದೊಂದು ಆಯುಧವನ್ನು ಕೊಡ್ತಾರೆ. ಎಲ್ಲ ಆಯುಧಗಳನ್ನು ಧರಿಸಿದಂಥ ಆ ಮಹಾ ಮಾಯೆ ಮುಂದೆ ಮಹಿಷಾಸುರನ ಸಂಹಾರವನ್ನು ಮಾಡಿ ಜಗತ್ತಿಗೆ ಕಲ್ಯಾಣವನ್ನು ಮಾಡ್ತಾಳೆ. ಜೊತೆಗೆ ಶಾಂತಿಯನ್ನು ಉಂಟು ಮಾಡಿ ಎಲ್ಲ ದೇವಾನುದೇವತೆಗಳಿಗೂ ಮತ್ತೆ ಅಧಿಕಾರವನ್ನು ಸಿಗೋ ಹಾಗೆ ಮಾಡ್ತಾಳೆ. ಅದಕ್ಕಾಗಿ ಬನಶಂಕರಿಯನ್ನು ಯಾರೇ ನನಗೆ ಕಷ್ಟ ಬಂದದ ಅಂಥೇಳಿ ಆಕೆಯ ಹತ್ತಿರ ಹೋಗಿ ಬೇಡ್ಕೊಂಡ್ರೆ ಸಾಕು, ಸರ್ವರ ಸಂಕಷ್ಟಗಳನ್ನ ಪರಿಹರಿಸಲಿಕ್ಕಾಗಿಯೇ ಸರ್ವಮಂಗಲೆಯಾದಂಥ ಬನಶಂಕರಿ ಆಕೆ ಭೂಮಿ ಮೇಲೆ ಅವತಾರ ತಾಳಿದ್ದು. ನಾಳೆ ದಿವಸ ವಿಶೇಷವಾಗಿ ಆಕೆಯ ಜನ್ಮೋತ್ಸವವನ್ನು ಆಚರಣೆ ಮಾಡ್ತೀವಿ. ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ತಮ್ಮ ಕುಟುಂಬ ಸೌಖ್ಯವಾಗಿರಬೇಕು ಅನ್ನೋದಾದರೆ ನಾಳೆ ಬನಶಂಕರಿ ದೇವಿ ದೇವಸ್ಥಾನಕ್ಕೆ ಹೋಗಿ ಮನೆಯಲ್ಲಿ ನಿಮ್ಮ ಕುಲದೇವರಿದ್ದರೆ ಪೂಜೆಯನ್ನು ಮಾಡಿ ಕರಿಗಡುಬು ನೈವೇದ್ಯ ಮಾಡಬೇಕು, ಉಡಿಯನ್ನು ತುಂಬಬೇಕು. ಅಕಸ್ಮಾತ್ ನಿಮ್ಮ ಮನೆಯಲ್ಲಿ ಕುಲದೇವರು ಇಲ್ಲದೇ ಇದ್ದರೂ ಸಹ ಆಕೆಯನ್ನು ನಾಳೆ ದಿವಸ ವಿಶೇಷವಾಗಿ ಆಕೆಗೆ ಸ್ಮರಣೆ ಮಾಡಿಕೊಂಡ್ರೂ ಸಾಕು. ಲಕ್ಷ್ಮೀ ದೇವಿ ಫೋಟೋ ಇದ್ದರೂ ಸಾಕು, ಆ ಫೋಟೋಕ್ಕೆ ಪೂಜೆಯನ್ನು ಮಾಡ್ಬೋದು. ಮಾಡಿ ಉಡಿಯನ್ನು ತುಂಬಿ ಆರತಿ ಮಾಡಿ ಅಡುಗೆಯನ್ನು ನೈವೇದ್ಯ ಆಗಿರ್ಬೋದು, ಹಾಲು ಹಣ್ಣು ನೈವೇದ್ಯ ಆಗಿರ್ಬೋದು, ಯಥಾಶಕ್ತಿ ನೈವೇದ್ಯವನ್ನು ಮಾಡಬೇಕು. ಯಾಕಂದರೆ ನಾವು ಬನಶಂಕರಿಗೆ ಹೇಳ್ತೇವೆ, ಮಹಾಕಾಲಿ ಮಹಾಲಕ್ಷ್ಮಿ ಮಹಾಸರಸ್ವತಿ ನಮಃ
ಬ್ರಹ್ಮ ವಿಷ್ಣು ಶಿವಾತ್ಮಿಕಾಯ ನಮಃ ಅಂಥೇಳಿ ಆಕೆಯಲ್ಲಿ ಮೂರೂ ರೂಪಗಳು ಅಂದರೆ ಮಹಾಕಾಲಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ, ಬ್ರಹ್ಮ ವಿಷ್ಣು ಶಿವಾತ್ಮಿಕಾಯ ನಮಃ ಅಂತಂದರೆ ಬ್ರಹ್ಮ ವಿಷ್ಣು ಎಲ್ಲ ರೂಪದಲ್ಲಿಯೂ ಆಕೆ ಇದ್ದಾಳೆ. ಯಾಕಂದರೆ ಸರ್ವ ದೇವತೆಗಳ ತೇಜಸ್ಸಿನಿಂದ ಹೊರಹೊಮ್ಮಿದಳು ಬನಶಂಕರಿ. ಅದಕ್ಕಾಗಿ ಆಕೆಯನ್ನು ಆರಾಧನೆ ಮಾಡಿದರೆ ಸರ್ವ ದೇವತೆಗಳ ಆರಾಧನೆ ಮಾಡಿದಂತೆ ಜಾತಕದಲ್ಲಿ ಎಂತಹ ದೋಷಗಳಿದ್ದರೂ ಸಹ ಆಕೆಯನ್ನು ಆರಾಧನೆ ಮಾಡೋದ್ರಿಂದ ಸಂಕಷ್ಟಗಳೆಲ್ಲವೂ ದೂರ ಆಗ್ತದೆ, ಮನೆತನಕ್ಕೂ ಕೂಡ ಒಳ್ಳೆಯದಾಗ್ತದೆ. ಅದಕ್ಕಾಗಿ ನಾಳೆ ಬನಶಂಕರಿ ಹುಟ್ಟಿದ ಹಬ್ಬದ ದಿನ ಹೋಗಿ ಆಕೆ ದೇವಸ್ಥಾನಕ್ಕೆ ಹೋಗಿ ಉಡಿ ತುಂಬಿ ಬರ್ರಿ. ಅರಿಶಿನ ಕುಂಕುಮ ಅಕ್ಷತೆಯನ್ನು ಕೊಟ್ಟು 2 ಕೊಬ್ಬರಿ ಬಟ್ಲ ತಗೊಳ್ರಿ. ಅದರಲ್ಲಿ ಅರಿಶಿನ ಕುಂಕುಮ ಇಟ್ಕೊಂಡು ಆಕೆಗೆ ಹೋಗಿ ಬಾಗಿಣವನ್ನು ಅರಿಶಿನ ಕುಂಕುಮ ಮತ್ತು ನಿಮಗೆ ಒಂದು ಖಣ ಸೀರೆ ಏನು ಕೊಡಬೇಕನ್ನಿಸ್ತದೋ ಆಕೆ ಉಡುಗೊರೆಯಾಗಿ ಕೊಟ್ಟು ಆಕೆಗೆ ಉಡಿ ತುಂಬರಬೇಕು. ಅಕಸ್ಮಾತ್ ನಿಮಗೆ ದೇವಸ್ಥಾನಕ್ಕೆ ಹೋಗಲಿಲ್ಲ ಅಂದರೂ ಲಕ್ಷ್ಮೀ ದೇವಿ ಫೋಟೋ ಇಟ್ಟು, ನಿಮ್ಮ ಮನೇಲಿ ಬನಶಂಕರಿ ಫೋಟೋ ಇಲ್ಲ ಅಂದರೆ ಲಕ್ಷ್ಮೀ ದೇವಿ ಫೋಟೋ ಇಟ್ಟು ಆಕೆಗೆ ಉಡಿಯನ್ನು ತುಂಬಿ, ಏನಿರ್ತದೋ ನೀವು ಖಣ ಇದ್ದರೆ ಖಣ ಹಾಕಿ ಉಡಿ ತುಂಬೋದು. ಖಣ ಅಂದರೆ ಬ್ಲೌಸ್ ಪೀಸು, ಹಣ್ಣು. ಆಕೆಗೆ ವಿಶೇಷವಾಗಿ ಮಾವಿನ ಹಣ್ಣು ಅಂದರೆ ಅತ್ಯಂತ ಪ್ರೀತಿಯಂತೆ. ನಾಳೆ ದಿವಸ ಆಕೆಗೆ ಮಾವಿನ ಹಣ್ಣಿನ ನೈವೇದ್ಯ ಇರ್ತದೆ. ಮಾವಿನ ಹಣ್ಣಿನ ಶ್ರೀಕರಣಿ ಹೋಳಿಗೆ ನೈವೇದ್ಯ ಮಾಡ್ತಾರೆ ನಾಳೆ ವಿಶೇಷವಾಗಿ. ಹೀಗಾಗಿ ಆಕೆಗೆ ಎಲ್ಲ ಥರದ ಹಣ್ಣುಗಳು ಅತ್ಯಂತ ಪ್ರೀತಿ. ಯಾಕಂದರೆ ಆಕೆಯನ್ನು ನೋಡಿರ್ಬೋದು ನೀವು, ಎಲ್ಲ ಹಣ್ಣು ತರಕಾರಿಗಳಿಂದ ಅಲಂಕೃತವನ್ನು ಮಾಡಿರ್ತಾರೆ. ಯಾಕೆ ಅಂತಂದರೆ ಆಕೆಗೆ ಶಾಕಂಬರಿ ಅಂತ ಹೆಸರದ. ಯಾಕಂದ್ರೆ ಜಗತ್ತಿಗೆ ಒಂದ್ಸಲ 100 ವರ್ಷಗಳ ತನಕ ಮಳೆನೇ ಆಗಿರೋದಿಲ್ಲ, ಭೂಮಿ ಮೇಲೆ ಏನೂ ಬೆಳೆದಿರೋದಿಲ್ಲ. ಭೂಮಿಯ ಮೇಲೆ ಹವ್ಯಕವ್ಯಾದಿ ಕರ್ಮಗಳು ಲಯವನ್ನು ಹೊಂದ್ಬಿಡ್ತಾವ. ಆಗ ಜಗತ್ತಿನಲ್ಲಿರುವಂಥ ಎಲ್ಲ ಪ್ರಾಣಿಗಳಿಗೂ ತಿನ್ನಲಿಕ್ಕೆ ಯಾವ ಆಹಾರವೂ ಇಲ್ದಂಗೆ ಆಗ್ಬಿಡ್ತದೆ. ದೇವತೆಗಳು ಕೂಡ ಶಕ್ತಿಯನ್ನು ಕಳೆದುಕೊಂಡು ಬಿಡ್ತಾರೆ. ಆಗ ಬ್ರಹ್ಮ ವಿಷ್ಣು ಮಹೇಶ್ವರ ಎಲ್ಲರೂ ಕೂಡಿಕೊಂಡು ತಿಲಕ ಅರಣ್ಯದಲ್ಲಿರುವಂಥ ಬನಶಂಕರಿಯನ್ನು ಪ್ರಾರ್ಥನೆ ಮಾಡಲಿಕ್ಕೆ ಶುರು ಮಾಡ್ತಾರೆ. ಆ ಪ್ರಾರ್ಥನೆಯನ್ನು ಕೇಳಿದಂಥ ಬನಶಂಕರಿ ಸಾಕ್ಷಾತ್ ಅನ್ನಪೂರ್ಣೆ ಸ್ವರೂಪದಲ್ಲಿ ನಿಂತು ಎಲ್ಲರಿಗೂ ಅಭಯ ಹಸ್ತವನ್ನು ಕೊಡ್ತಾಳೆ. ಜಗತ್ತಿನಲ್ಲಿ ನೀರನ್ನು ತುಂಬುವಂತೆ ಎಲ್ಲ ಕಾಲುವೆಗಳು ನೀರಿನಿಂದ ತುಂಬಿ ಹರಿಲಿಕ್ಕೆ ಶುರುವಾಗ್ಬಿಡ್ತದೆ. ಒಣಗಿ ಹೋಗಿದ್ದಂಥ ಭೂಮಿಯಲ್ಲಿ ಎಲ್ಲ ತರಹದ ಆಹಾರಗಳು ಬೆಳೀಲಿಕ್ಕೆ ಶುರುವಾಗ್ತವ. ಸಾಕ್ಷಾತ್ ಬನಶಂಕರಿ ದೇವಿ ತನ್ನ ದೇಹದಿಂದ ಶಾಖ ಉತ್ಪನ್ನ ಮಾಡಿ ಕಾಯಿ ಪಲ್ಯಗಳನ್ನು ಎಲ್ಲರಿಗೂ ಕೊಡ್ತಾಳೆ. ಕೊಟ್ಟು ಅವರ ಹಸಿವನ್ನು ತಣಿಸ್ತಾಳೆ. ಅದಕ್ಕಾಗಿ ತನ್ನ ದೇಹದ ಶಾಖದಿಂದ ಉತ್ಪನ್ನ ಮಾಡಿದಂಥ ಆ ಎಲ್ಲ ತರಕಾರಿಯನ್ನು ಇವತ್ತಿಗೂ ಕೂಡ ಆಕೆಯನ್ನು ಶಾಕಂಬರಿ ಅಂಥೇಳಿ ಆಕೆಯನ್ನು ಕರೀತಾರೆ. ಜಗತ್ತಿಗೆ ಬಂದಂಥ ಆಪತ್ತನ್ನು ನಿವಾರಣೆ ಮಾಡಿ ಎಲ್ಲರಿಗೂ ಆಹಾರವನ್ನು ಒದಗಿಸಿಕೊಟ್ಟಿದ್ದಕ್ಕಾಗಿ ಶಾಕಂಬರಿಗೆ ನಾವು ಬನಶಂಕರಿ ನವರಾತ್ರಿ ಇದ್ದಾಗ 108 ತರಹದ ಆಕೆಗೆ ಅಡುಗೆ ನೈವೇದ್ಯವನ್ನು ಮಾಡ್ತೀವಿ. ಎಲ್ಲ ತರಹದ ಪಲ್ಯವನ್ನು ಮಾಡಿ 108 ತರಹದ ಪಲ್ಯಗಳನ್ನು ಮಾಡಿ, ಅಂದರೆ 108 ತರಕಾರಿಗಳನ್ನು ಮಾಡಿ ಆಕೆಗೆ ನೈವೇದ್ಯ ಮಾಡ್ತೇವೆ. ಎಲ್ಲ ತರಹದ ಹಣ್ಣು, ಎಷ್ಟು ತರಹದ ಹಣ್ಣುಗಳು ಸಿಗ್ತದೋ ಅಷ್ಟೂ ತರಹದ ಹಣ್ಣುಗಳನ್ನೆಲ್ಲ ಆಕೆಗೆ ನಾವು ನೈವೇದ್ಯವನ್ನು ಮಾಡ್ತೇವೆ. ನಮ್ಮನೆ ಕುಲದೇವತೆಯಾದಂಥ ಬನಶಂಕರಿ, ನಾವು ಬನಶಂಕರಿ ನವರಾತ್ರಿಯಲ್ಲಿ ಇಷ್ಟೆಲ್ಲ ಮಾಡಬೇಕಾಗ್ತದೆ. ಅದಕ್ಕಾಗಿ ನಾವು ಹಾಡಿನಲ್ಲಿ ಕೂಡ ಹೇಳ್ತೇವೆ, ಚತುರ್ದಶಿ ದಿವಸದಲ್ಲಿ ರಥವನೇ ಏರಿದಿ ಶತಮಾನ 8 ಶಾಖಗಳಿಂದ ಪತಿವೃತೆಯರ ಕರೆದು ಕೈಲೆ ಬಾಗಿನ ಕೊಟ್ಟು ಚತುರ್ದಶಿ ದಿವಸದಲ್ಲಿ ಬಲಗುಂಬೆನೋ ನಮೋ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ. ಹುಣ್ಣಿಮೆ ದಿವಸದಲ್ಲಿ ಎಣ್ಣೆ ಮಜ್ಜನ ಮಾಡಿ ಬಣ್ಣ ಬಂಗಾರ ಕೇದಿಗೆಯ ಮುಡಿದು ಉಣ್ಣೇಳ ಬನದವ್ವ ಸಣ್ಣಕ್ಕಿ ಸದ್ಗತವ ಬನದುಣ್ಣಿಮೆ ದಿವಸದಲ್ಲಿ ಬಲಗುಂಬೆನೋ ನಮೋ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ. ಶತಮಾನ 8 ಶಾಖಗಳಿಂದ ಅಂದರೆ 108 ತರಹದ ಕಾಯಿ ಪಲ್ಯಗಳಿಂದ ಆಕೆಯನ್ನು ಅಲಂಕಾರ ಮಾಡ್ತಾರೆ. ಆಕೆಗೆ ನೈವೇದ್ಯ ಇರ್ತದೆ. ಈ ರೀತಿಯಾಗಿ ಜಗತ್ತಿಗೆ ಬಂದಂಥ ಆಪತ್ತು ನಿವಾರಣೆ ಮಾಡಿದಂಥ ಬನಶಂಕರಿ ಹುಟ್ಟುಹಬ್ಬ ನಾಳೆ ಜನ್ಮೋತ್ಸವಾಚರಣೆ. ಆಕೆಗೆ ಪೂಜೆಯನ್ನು ಮಾಡಿ ಯಥಾ ಪ್ರಕಾರ ಉಡಿಯನ್ನು ತುಂಬ್ರಿ. ನಂತರ ಆಕೆಗೆ ಸ್ತೋತ್ರದಿಂದ ಸಂತುಷ್ಟಗೊಳಿಸಬೇಕು. ದೇವಿಯನ್ನು ಸ್ತೋತ್ರ ಮಾಡೋದ್ರಿಂದ ಸಂತುಷ್ಟಗೊಳ್ತಾಳಂತೆ.
ಸರ್ವಸ್ಯ ಬುದ್ಧಿರೂಪೇಣ ಜನಸ್ಯ ಹೃದಿ ಸಂಸ್ಥಿತೆ ಸ್ವರ್ಗಾಪವರ್ಗದೇ ದೇವಿ ನಾರಾಯಣೀ ನಮೋಸ್ತುತೆ. ಕಲಾಕಷ್ಟಾದಿರೂಪೇಣ ಪರಿಣಾಮಪ್ರದಾಯಿನಿ ವಿಶ್ವಸ್ಯೋಪರತೋ ಶಕ್ತೆ ನಾರಾಯಣೀ ನಮೋಸ್ತುತೆ. ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣೀ ನಮೋಸ್ತುತೆ. ಸೃಷ್ಟಿಸ್ಥಿತಿ ವಿನಾಶಾನಾಂ ಶಕ್ತಿಭೂತೆ ಸನಾತನಿ ಗುಣಾಶ್ರಯೇ ಗುಣಿಮಯೇ ನಾರಾಯಣೀ ನಮೋಸ್ತುತೆ. ಶರಣಾಗತ ದೀನಾರ್ಥ ಪರಿತ್ರಾಣ ಪರಾಯಣಿ ಸರ್ವಸ್ಯಾರ್ಥಿ ಹರೇ ದೇವಿ ನಾರಾಯಣೀ ನಮೋಸ್ತುತೆ. ಹಂಸಯುಕ್ತ ವಿಮಾನಸ್ಥೆ ಬ್ರಹ್ಮಾಣಿ ರೂಪಧಾರಿಣಿ ಕೌಶಾಂಬಕ್ಷರಿಕೆ ದೇವಿ ನಾರಾಯಣೇ ನಮೋಸ್ತುತೆ. ತ್ರಿಶೂಲಚಂದ್ರಾಹಿಧರೆ ದೇವಿ ಮಹಾವೃಷಭವಾಹಿನಿ ಮಹೇಶ್ವರೀ ಸ್ವರೂಪೇಣ ನಾರಾಯಣೀ ನಮೋಸ್ತುತೆ. ಮಯೂರಕುಕ್ಕುಟವ್ರತೆ ಮಹಾಶಕ್ತಿಧರೆ ನಗೆ ಕೌಮಾರಿ ರೂಪ ಸಂಸ್ಥಾನೆ ನಾರಾಯಣೀ ನಮೋಸ್ತುತೆ. ಶಂಖಚಕ್ರ ಗದಾಶಾಂಗ್ರ ಗ್ರಹೀತ ಪರಮಾಯುಧೆ ಪ್ರಸೀದ ವೈಷ್ಣವೀ ರೂಪೇ ನಾರಾಯಣೀ ನಮೋಸ್ತುತೆ. ಗ್ರಹಿತೋಗ್ರ ಮಹಾಚಕ್ರೆ ದಂಷ್ಟೋದ್ರುತ ಸುಂದರೆ ವರಾहरूपिणी ಶಿವೆ ನಾರಾಯಣೀ ನಮೋಸ್ತುತೆ. ನೃಸಿಂಹरूपेण ಉಗ್ರೇಣ ಹಂತುಂ ದೈತ್ಯಾನ್ ಕೃತೋದ್ಯಮೆ ತ್ರೈಲೋಕ್ಯತ್ರಾಣಸಹಿತೆ ನಾರಾಯಣೀ ನಮೋಸ್ತುತೆ. ಕಿರೀಟಿನಿ ಮಹಾವಜ್ರೆ ಸಹಸ್ರನಯನೋಜ್ವಲೆ ವೃತ್ರಪ್ರಾಣಹರೆ ಚೈಂದ್ರಿ ನಾರಾಯಣೀ ನಮೋಸ್ತುತೆ. ಶಿವದೂತಿ ಸ್ವರೂಪೇಣ ಹತದೈತ್ಯ ಮಹಾಬಲೆ ಘೋರರೂಪೇ ಮಹಾರಾವೆ ನಾರಾಯಣೀ ನಮೋಸ್ತುತೆ. ದಂಷ್ಟ್ರಾಕರಾಲವದನೆ ಶಿರೋಮಾಲಾ ವಿಭೂಷಣೆ ಚಾಮುಂಡೇ ಮುಂಡಮತನೆ ನಾರಾಯಣೀ ನಮೋಸ್ತುತೆ. ಲಕ್ಷ್ಮೀಲಜ್ಜೆ ಮಹಾವಿದ್ಯೆ ಶ್ರದ್ಧೆ ಪುಷ್ಟಿ ಸ್ವದೇ ಧ್ರುವೆ ಮಹಾರಾತ್ರಿ ಮಹಾಮಾಯೆ ನಾರಾಯಣೇ ನಮೋಸ್ತುತೆ. ಸರಸ್ವತಿ ವರೇ ಭೂತಿ ಭಾಬ್ರವೀತಾಮಸಿ ನಿಯತೆ ತ್ವಂ ಪ್ರಸೀದೇಶೆ ನಾರಾಯಣೀ ನಮೋಸ್ತುತೆ. ಸರ್ವಸ್ವರೂಪೆ ಸರ್ವೇಶೆ ಸರ್ವಶಕ್ತಿ ಸಮನ್ವಿತೆ ಬಹಭ್ಯಸ್ತ್ರಾಹಿ ನೋ ದೇವಿ ದುರ್ಗೆ ದೇವಿ ನಮೋಸ್ತುತೆ. ಏತತ್ತೇ ವದನಂ ಸೌಮ್ಯಂ ಲೋಚತ್ರಯ ವಿಭೂಷಿತಂ ಪಾತು ನಃ ಸರ್ವಭೀತಿಭ್ಯಃ ಕಾತ್ಯಾಯಿನೀ ನಮೋಸ್ತುತೆ. ಜ್ವಾಲಾಕರಾಲಂ ಅತ್ಯುಗ್ರಂ ಅಶೇಷಸುರಸೂಧನಂ ತ್ರಿಶೂಲಂ ಪಾತು ನೋ ಭೀತೆ ಭದ್ರಕಾಳಿ ನಮೋಸ್ತುತೆ. ಈ ರೀತಿಯಾಗಿ ಆಕೆಯನ್ನು ನಾನಾ ರೀತಿಯಿಂದ ದೇವಿಯನ್ನು ಆರಾಧನೆ ಮಾಡೋದ್ರಿಂದ ನಮ್ಮ ಎಲ್ಲ ಸಂಕಷ್ಟಗಳು ನಾಳೆ ದಿವಸ ಕಳೆದು ಹೋಗ್ತದೆ. ಯಾರು ಅನನ್ಯ ಭಕ್ತಿಯಿಂದ ಬನಶಂಕರಿ ಅಮ್ಮನನ್ನು ತಾಯಿ ಸ್ವರೂಪದಲ್ಲಿ ನೋಡಿ ನನ್ನ ಎಲ್ಲ ಸಂಕಷ್ಟಗಳನ್ನ ದೂರ ಮಾಡೋ ತಾಯಿ ಅಂತ ಬೇಡ್ಕೊಳ್ರಿ. ನಾಳೆ ದಿವಸ ನೀವು ಎಷ್ಟು ಅನನ್ಯ ರೀತಿಯಿಂದ
ತಾಯಿಯನ್ನು ಬೇಡ್ಕೊಳ್ತಿರೋ ನಿಮ್ಮ ಸಂಕಷ್ಟಗಳೆಲ್ಲವೂ ದೂರ ಆಗ್ತದೆ. ನಾಳೆ ದಿವಸ ವಿಶೇಷವಾಗಿ ಮನೆ ಹತ್ತಿರ ಚಿಕ್ಕ ಮಕ್ಕಳಿದ್ದರೆ, ಅಂದರೆ ಕುಮಾರಿಕ 8 ವರ್ಷದೊಳಗಿನ ಮಕ್ಕಳಿದ್ದರೆ, 9 ವರ್ಷ 8 ವರ್ಷದೊಳಗಿನ ಮಕ್ಕಳಿದ್ದರೆ ಆ ಮಕ್ಕಳಿಗೆ ಏನಾದರೂ ಉಡುಗೊರೆಯನ್ನು ಕೊಟ್ಟರೆ ಅದು ಕೂಡ ತಾಯಿಗೆ ಹೋಗಿ ಮುಟ್ತದೆ. ತಾಂಬೂಲ ದಕ್ಷಿಣೆ ಕೊಡ್ಬೋದು, ಏನಾದರೂ ಸರ ಬಳಿ ಇಂತಹ ವಸ್ತುಗಳನ್ನು ಉಡುಗೊರೆಯಾಗಿ ಕೊಡ್ಬೋದು. ಕುಮಾರಿಕ ಅಂದರೆ ಬನಶಂಕರಿಗೆ ಅತ್ಯಂತ ಪ್ರೀತಿಯಂತೆ. ಈ ರೀತಿಯಾಗಿ ನಾಳೆ ದಿವಸ ವಿಶೇಷವಾಗಿ ಬನಶಂಕರಿ ಅಮ್ಮನವರ ಜನ್ಮೋತ್ಸವ ಆಚರಣೆಯನ್ನು ಮಾಡೋಣ. ಎಲ್ಲರ ದುಃಖವನ್ನು ದೂರ ಮಾಡ್ತಾಳೆ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ. ನಮಸ್ಕಾರ.